1,000 ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ 1,000 ಕೋಟಿ ಲಾಭ ಮಾಡಿದ್ರಿ. ನಾನು ದೇಶದಲ್ಲಿ ಯಾವುದೇ ಸಂಸ್ಥೆ ಲಾಭ ಮಾಡಿಲ್ಲ. KSRTC BMTC ಎರಡೂ ಲಾಭ ಮಾಡಿದ್ರಿ. 52 ನಮಗೆ ಪ್ರಶಸ್ತಿ. ನಾವು ಲಾಭದಲ್ಲಿದ್ರಿ, ಲಾಸಲ್ಲಿ ಇರಲಿಲ್ಲ. ಮತ್ತೆ ನಾನು ಮನೆಯಲ್ಲಿ ಹೋಗ್ಬೇಕಾದ್ರೆ 400 ಕೋಟಿ ಕೊಟ್ಟಿದ್ದೆ ನಮ್ಮ ವರ್ಕರ್ಸ್ಗೆಲ್ಲ. ಆ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ 400 ಕೋಟಿ ಕೊಟ್ಟಿದ್ದೀನಿ. ಅದನ್ನು ಹೇಳ್ಬೇಕಲ್ಲ. ಲಾಭ ಹೇಗೆ ಅಂದ್ರೆ, ಮೆಟ್ರೋಗೆ ನಾವು ಜಾಗ ಕೊಟ್ವಿ ಎಲ್ಲಿ ಮೆಜೆಸ್ಟಿಕ್ ಮೆಟ್ರೋ ದುಡ್ಡು ಬಂತು. ಆ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ಆಮೇಲೆ ಆ ಕಾಲದಲ್ಲೇನೆ 1400 ಎಕರೆ ಜಾಗ ಕೂಡ ನಮ್ಗೆ BMTCಗೆ ತಗೊಂಡ್ವಿ. ಆ ಮೆಟ್ರೋ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ನೋಡಿ, ತಪ್ಪು ಹೋಗೋದು ಬೇಡ. ನನಗೆ ಎಕ್ಸಸ್ ಅವಾಗ ನಾವು ಶೇರ್ ಬಜಾರ್ಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಆಗ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ನೀವು ಶೇರ್ ಬಜಾರ್ಗೆ ಹೋದ್ರೆ ನಮ್ಗೆ ಅರ್ಧ ದುಡ್ಡು ಕೊಟ್ಟಿಡಿ ಅಂತ. ಅರ್ಧ ದುಡ್ಡು ಕೊಡೋದು ಯಾಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, 1,000 ಎಕರೆನ ಸರ್ಕಾರ ಯಾವ್ಯಾವ ಜಮೀನು ಹರಾಜಾಗುತ್ತೋ ಹರಾಜನ್ನ 50% ದುಡ್ಡಿಗೆ ತಗೊಂಡೆ. ನಾನು ಬಿಟ್ಟು ಹೋಗ್ಬೇಕಾದ್ರೆ 1,000 ಎಕರೆ ಜಮೀನನ್ನ ತಗೊಂಡು ಸ್ಟೋರ್ ಮಾಡಿದಿರಿ. ನಾವು ಅಂದ್ರೆ ಸ್ಟೋರ್ ಮಾಡಿದಿರಿ. ಎಲ್ಲ TTMCಗಳನ್ನು ಕಟ್ಟಿದಿರಿ. ಅವತ್ತು ಕೇಂದ್ರ ಸರ್ಕಾರ, ನಾನು ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು, ಜೈಪಾಲ್ ರೆಡ್ಡಿ ಅವ್ರನ್ನ ನಾವು ನೆನ್ಸ್ಕೊಬೇಕು. ನರ್ಮ್ ಯೋಜನೆ ಜೈಪಾಲ್ ರೆಡ್ಡಿ ಅವರು. ಎಲ್ಲೂ ನಾನು ಆಂಧ್ರದಿಂದ ಬಂದಿದ್ದೀನಿ. ಆಂಧ್ರದಲ್ಲಿ ಏನೇನೋ ಹೇಳ್ತಾ ಇದ್ದೀನಿ, ನೀವು ಪುಷಪ್ ಮಾಡಿದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ನೀನು ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ಬರುತ್ತೆ. ನಾನು ಕರೆದು ಪರ್ಸನಲ್ ಆಗಿ 3 hours ಕೂತ್ಕೊಂಡಿದ್ರು. 3 hours ಪರ್ಸನಲ್ ಆಗಿ, ನೀವು ಕರ್ನಾಟಕ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತೇಳಿ ನಾನೇ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ರು ಅವರು. TTMC ಉದ್ಘಾಟನೆಗೆ ಕೇಂದ್ರ ಸರ್ಕಾರದ ಹಣ ಕೊಟ್ಟರು. ಎಲ್ಲ ಕಡೆ TTMC ಮಾಡಿದ್ದೀರಿ. ಮತ್ತೆ 1000 ಎಕರೆ ಜಮೀನನ್ನ ಕೊಟ್ಟಿದ್ದೀನಿ. ನಾನು ಹೋಗ್ಬೇಕಾದ್ರೆ ಪಾಪರ್ ಮಾಡಿ ಹೋಗಿಲ್ಲ, ಲಾಭದಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನನ್ನ ಅವಧಿಯಲ್ಲಿ. ಮಂತ್ಲಿ ಪಗಾರ ಕೊಡ್ಲಿಲ್ಲ, ಬಸ್ ಖರೀದಿ ಮಾಡಿ ಏನ್ ಗೊತ್ತಿದೆ ಆಗದಿನ ಕತೆ. ಈಗ ಮಾತಾಡ್ಲಿಕ್ಕೆ ಕೊಡ್ತೀನಿ. ಆದ್ರೆ ಲಾಭ ಬಂದಿರಲಿಲ್ಲ. ಲಾಭ ಹೇಗ್ ಬಂತು ಅಂದ್ರೆ, ಆ ಜಮೀನ್ ಮಾರಿದ್ವಲ್ಲ ಅದರಿಂದ. ಆದ್ರೆ ಉಳಿದಿದ್ದೆಲ್ಲ ಒಪ್ಕೊಳ್ತೀವಿ. ಅದು ಒಟ್ಟಾರೆ ಲಾಭ ಆಗಿದೆ. ಈಗ ಮುಂದುವರಿಸುವ. ಈಗ ಮಾನ್ಯ ಅಧ್ಯಕ್ಷರೇ, ನಾವು 2000 ಇಸ್ವಿನಲ್ಲಿ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದಲ್ಲ ರಾಮಲಿಂಗಾರೆಡ್ಡಿ ಅವರೇ? 2000 ಇಸ್ವಿಯಲ್ಲ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದು? ಆ 2014ರಲ್ಲಿ BMTC ಪರಿಷ್ಕರಣೆ ಮಾಡಿದ್ದು. 2020ರಲ್ಲಿ ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC 5 ವರ್ಷದಿಂದ ಮಾಡಿರಲಿಲ್ಲ. BMTC 11 ವರ್ಷದಿಂದ ಮಾಡಿರಲಿಲ್ಲ. ನಾವು ಅದಕ್ಕೋಸ್ಕರ 15% ಪರಿಷ್ಕರಣೆ ಮಾಡಬೇಕಾಗುತ್ತು. ಇದು ಒಂದು. ಯಾಕೆ ಬಸ್ಸಿನ ದರ ಏರಿಕೆ ನಷ್ಟ ಆಗ್ತದೆ? ಒಂದು, ಸಿಬ್ಬಂದಿ ಸಂಬಳ. ಎರಡನೇದು, ಡೀಸೆಲ್ ಬೆಲೆ ಏರಿಕೆ ಆದಾಗ. ಈಗ ನೀವೆಲ್ಲ ಕೋಪ ಬಂದ್ಬಿಡ್ತದೆ. ನರೇಂದ್ರ ಮೋದಿಯವರು ಬಸ್ಸಿನ ಡೀಸೆಲ್ ಬೆಲೆ ಹೆಚ್ಚು ಮಾಡಿಬಿಟ್ರು ಅಂತಂದ್ರೆ ಜಾಸ್ತಿ ಇದು ಕೋಪ ಬಂದ್ಬಿಡ್ತದೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನರೇಂದ್ರ ಮೋದಿ ಅವರು ಬಸ್ ಕೊಟ್ಟರು, ಅದನ್ನೇ ಹೇಳಿ. ಆಯ್ತಪ್ಪ, ಇರ್ಲಿ, ಕೂತ್ಕೊಳ್ಳಿ. ಸರಿ, ಆಯ್ತು, ಕೂತ್ಕೊಳ್ಳಿ. ಈಗ ನಾನು ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಪ್ಲೈ ಆಗಲಿ. ಡೀಸೆಲ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಕೋಪ ಏನು? ಯಾಕಪ್ಪ ಅರವಿಂದ? ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಿನಲ್ಲಿ? ನೋಡಿ, ತಿಳ್ಕೊಂಡಿದ್ದೀರಾ? ಎಷ್ಟಿತ್ತು?